ಮಕರ ಲಗ್ನ ಹಾಗೂ ಮಕರ ರಾಶಿಯ ಎಲ್ಲ ಮಹನೀಯರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತ. ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ. ನಿಮ್ಮ ಜೀವನ ಈಗ ಹಂತ ಹಂತವಾಗಿ ಬದಲಾವಣೆಯ ಹಾದಿಯಲ್ಲಿ ಸಾಗುತ್ತಿದೆ ಮತ್ತು ಮುಂದಿನ ಗ್ರಹಗಳ ಚಲನೆಯು ನಿಮ್ಮ ಬದುಕಿಗೆ ಹೊಸ ಬೆಳಕನ್ನು ತರುವ ಸೂಚನೆ ನೀಡುತ್ತಿದೆ. ಮೊದಲನೆಯದಾಗಿ, ಬಹುತೇಕ ಜನರಲ್ಲಿ ಇರುವ ಗೊಂದಲವೇನೆಂದರೆ, ಈ ರೀತಿಯ ಭವಿಷ್ಯವಾಣಿಯನ್ನು ಮಕರ ಲಗ್ನದವರು ನೋಡಬೇಕಾ ಅಥವಾ ಮಕರ ರಾಶಿಯವರು ನೋಡಬೇಕಾ ಎಂಬುದು. ಇದನ್ನು ಸರಳವಾಗಿ ಹೇಳುವುದಾದರೆ, ರಾಶಿ ನಮ್ಮ ಮನಸ್ಸಿನ ಆಸೆಗಳನ್ನು ತೋರಿಸುತ್ತದೆ. ಲಗ್ನ ನಮ್ಮ ದೇಹ ಮತ್ತು ವಾಸ್ತವ ಜೀವನದಲ್ಲಿ ಘಟನೆಗಳು ನಿಜವಾಗಿ ನಡೆಯುತ್ತಿವೆ ಎಂಬುದನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಲಗ್ನಕ್ಕೆ ಹೇಳುವ ವಿಷಯಗಳು ಹೆಚ್ಚು ಪ್ರಭಾವ ಬೀರುತ್ತವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಗ್ನಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತದೆ, ಏಕೆಂದರೆ ಲಗ್ನವು ವ್ಯಕ್ತಿಯ ದೇಹ, ಜೀವನದ ದಿಕ್ಕು, ಕಾರ್ಯಕ್ಷೇತ್ರ ಮತ್ತು ನೈಜ ಅನುಭವಗಳನ್ನು ಸೂಚಿಸುತ್ತದೆ. ಅದಕ್ಕಾಗಿಯೇ ಲಗ್ನಕ್ಕೆ ಹೇಳುವ ಫಲಗಳು ಸುಮಾರು 50% ಮಟ್ಟಿಗೆ ವ್ಯಕ್ತಿಯ ಜೀವನದಲ್ಲಿ ನೇರವಾಗಿ ಕಾಣಿಸಿಕೊಳ್ಳುತ್ತವೆ. ಇನ್ನು ರಾಶಿ ಎಂದರೆ ಮನಸ್ಸು, ಆಲೋಚನೆ, ಆಸೆ, ಕನಸು ಮತ್ತು ಮಾನಸಿಕ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ. ಹೀಗಾಗಿ ರಾಶಿಗೆ ಹೇಳುವ ಫಲಗಳು ಸುಮಾರು 50% ಮಟ್ಟಿಗೆ ಮಾತ್ರ ಅನುಭವಕ್ಕೆ ಬರುತ್ತವೆ. ನೀವು ಯಾವುದೇ ರಾಶಿಯವರಾಗಿರಲಿ, ನಿಮ್ಮ ಲಗ್ನ ಮಕರವಾಗಿದ್ದರೆ ಜ್ಯೋತಿಷ್ಯದಲ್ಲಿ ಹೇಳುವ ಹೆಚ್ಚಿನ ಘಟನೆಗಳು ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ನಡೆಯುವ ಸಾಧ್ಯತೆ ಹೆಚ್ಚು. ಆದರೆ ನೀವು ಮಕರ ರಾಶಿಯವರಾಗಿದ್ದು ಬೇರೆ ಲಗ್ನ ಹೊಂದಿದ್ದರೆ ಆ ಫಲಗಳು ಸಂಪೂರ್ಣವಾಗಿ ಅಲ್ಲದೆ ಭಾಗವಶ ಮಾತ್ರ ಅನುಭವಕ್ಕೆ ಬರಬಹುದು. ಆದ್ದರಿಂದ ಜ್ಯೋತಿಷ್ಯ ಫಲಿತಾಂಶಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಕೇವಲ ರಾಶಿಯನ್ನು ಮಾತ್ರ ನೋಡುವುದಕ್ಕಿಂತ ಲಗ್ನ ಮತ್ತು ರಾಶಿ ಎರಡನ್ನು ಸೇರಿಸಿ ವಿಶ್ಲೇಷಣೆ ಮಾಡಿದರೆ ಜೀವನದಲ್ಲಿ ಏಕೆ ಕೆಲವು ಘಟನೆಗಳು ನಡೆಯುತ್ತವೆ, ಏಕೆ ಕೆಲವು ತಪ್ಪಿ ಹೋಗುತ್ತವೆ ಎಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಈ ಸಮಯದಲ್ಲಿ ಮಕರ ಲಗ್ನ ಹಾಗೂ ಮಕರ ರಾಶಿಯವರಿಗೆ 2ನೇ ಮನೆಯಲ್ಲಿ ಅಂಗಾರಕ ಯೋಗ ಸಕ್ರಿಯವಾಗಿ ನಡೆಯುತ್ತಿದೆ. ಈ ಯೋಗವು ಸಾಮಾನ್ಯವಾಗಿ ಮಾತು, ಕುಟುಂಬ, ಹಣಕಾಸು ಮತ್ತು ನಿರ್ಣಯ ಶಕ್ತಿಯ ಮೇಲೆ ಗಟ್ಟಿಯಾದ ಪ್ರಭಾವವನ್ನು ಬೀರುತ್ತದೆ. ಜ್ಯೋತಿಷ್ಯದಲ್ಲಿ ಪ್ರತಿ 6 ವರ್ಷಗಳಿಗೊಮ್ಮೆ ರಾಹು ಮತ್ತು ಕುಜ ಒಂದೇ ಸ್ಥಾನದಲ್ಲಿ ಸೇರಿಕೊಳ್ಳುವ ಯುತಿ ಸಂಭವಿಸುತ್ತದೆ. ಈ ಯುತಿ ಯಾವ ತತ್ವದಲ್ಲಿ ಭೂ, ಜಲ, ಅಗ್ನಿ ಅಥವಾ ವಾಯು ನಡೆಯುತ್ತಿದೆಯೋ ಅದರ ಆಧಾರದ ಮೇಲೆ ಅದರ ಪರಿಣಾಮಗಳ ಸ್ವರೂಪ ಬದಲಾಗುತ್ತದೆ. ಈ ಬಾರಿ ವಾಯು ತತ್ವದ ಪ್ರಭಾವ ಹೆಚ್ಚು ಇರುವುದರಿಂದ ಗಾಳಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಅಸ್ಥಿರತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ವಿಶೇಷವಾಗಿ ವಿಮಾನಯಾನ, ಸಾರಿಗೆ ವ್ಯವಸ್ಥೆ, ತಾಂತ್ರಿಕ ದೋಷಗಳು ಮತ್ತು ಗಾಳಿಯ ಮೂಲಕ ಹರಡುವ ಸೋಂಕುಗಳು ಹೆಚ್ಚಾಗುವ ಸೂಚನೆಗಳು ದೊರೆಯುತ್ತವೆ. ಸಮಾಜದ ಮಟ್ಟದಲ್ಲೂ ಅಪ್ರತ್ಯಕ್ಷಿತ ಘಟನೆಗಳು ನಡೆಯುವ ಸಾಧ್ಯತೆ ಇರುತ್ತದೆ. ಹಿಂದಿನ ವರ್ಷಗಳಾದ 2007 ಮತ್ತು 2019ರಲ್ಲಿ ನಡೆದ ಘಟನೆಗಳನ್ನು ಗಮನಿಸಿ ಅಧ್ಯಯನ ಮಾಡಿದರೆ ರಾಹು ಕುಜ ಯುತಿಯ ಸಮಯದಲ್ಲಿ ಯಾವ ರೀತಿಯ ಅವಘಡಗಳು ಮತ್ತು ಬದಲಾವಣೆಗಳು ಸಂಭವಿಸಿದವು ಎಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಇದರಿಂದ ಈಗಿನ ಅಂಗಾರಕ ಯೋಗದ ಪರಿಣಾಮಗಳನ್ನು ಇನ್ನಷ್ಟು ಜಾಗೃತಿಯಿಂದ ಗಮನಿಸುವ ಅಗತ್ಯವಿದೆ ಎಂಬುದು ತಿಳಿದು ಬರುತ್ತದೆ. ಮಕರ ಲಗ್ನದವರಿಗೆ 2ನೇ ಮನೆ ಬಹಳ ಪ್ರಮುಖ. ಫೆಬ್ರವರಿ ತಿಂಗಳ 9ನೇ ತಾರೀಕಿನಿಂದ ಮುಂದಿನ 23 ದಿನಗಳವರೆಗೆ ನಿಮ್ಮ ಮಾತಿನಲ್ಲಿ ಮತ್ತು ನೋಟದಲ್ಲಿ ವಿಶೇಷ ಆಕರ್ಷಣೆ ಇರುತ್ತದೆ. ಇದರಿಂದ ವ್ಯವಹಾರದಲ್ಲಿ ಲಾಭ, ಸಂಬಂಧಗಳಲ್ಲಿ ಒಳ್ಳೆಯ ಬೆಳವಣಿಗೆ ಕಂಡುಬರುತ್ತದೆ. ಆದರೆ ಫೆಬ್ರವರಿ 23ರ ನಂತರ ಕುಜ ಮತ್ತು ರಾಹು ಯುತಿಯಾದಾಗ ಅದೇ ಮಾತು ನಿಮಗೆ ಸಮಸ್ಯೆಯಾಗಿ ಪರಿಣಮಿಸಬಹುದು. 2ನೇ ಮನೆ ಮಾತು ಮತ್ತು ಕುಟುಂಬವನ್ನು ಸೂಚಿಸುವುದರಿಂದ ಅನಗತ್ಯ ಮಾತುಗಳಿಂದ ಸಂಬಂಧಗಳು ಹಾಳಾಗುವ ಹಾಗೂ ಕುಟುಂಬದಲ್ಲಿ ಕಲಹ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ಅವಧಿಯಲ್ಲಿ ಮಾತಿನ ಮೇಲೆ ನಿಯಂತ್ರಣ ಅತ್ಯಂತ ಅಗತ್ಯ. ಕುಜದ ದೃಷ್ಟಿ 5ನೇ ಮನೆಗೆ ಬೀಳುತ್ತಿರುವುದರಿಂದ ಹೂಡಿಕೆ ವಿಷಯಗಳಲ್ಲಿ ಹೆಚ್ಚು ಎಚ್ಚರಿಕೆ ಬೇಕು. ಐಟಿ, ಎಐ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಆಗುತ್ತಿರುವ ಬದಲಾವಣೆಗಳಿಂದ ತಪ್ಪು ನಿರ್ಧಾರಗಳು ಆಗಬಹುದು ಹಾಗೂ ಗೊಂದಲ ಉಂಟು ಮಾಡಿದರೆ ಕುಜ ಆತುರ ಹೆಚ್ಚಿಸುತ್ತಾನೆ. ವಿಶೇಷವಾಗಿ ಫೆಬ್ರವರಿ 23ರಿಂದ ಮುಂದಿನ ಕೆಲ ದಿನಗಳವರೆಗೆ ಭೂಮಿ ಮತ್ತು ಚಿನ್ನದ ಸಂಬಂಧಿಸಿದ ಹೂಡಿಕೆಗಳನ್ನು ತಪ್ಪಿಸುವುದು ಉತ್ತಮ. 5ನೇ ಮನೆ ಮಕ್ಕಳನ್ನು ಸೂಚಿಸುವುದರಿಂದ ಮಕ್ಕಳ ಆರೋಗ್ಯ, ವಿದ್ಯುತ್ ಮತ್ತು ಬೆಂಕಿಯಿಂದ ದೂರ ಇಡುವುದು ಅತ್ಯಂತ ಮುಖ್ಯ. ಪ್ರೀತಿ ಪ್ರೇಮದಲ್ಲೂ 23ರ ನಂತರ ಅಂತರಗಳು ಉಂಟಾಗುವ ಸಾಧ್ಯತೆ ಇದೆ. ಕುಜದ ದೃಷ್ಟಿ 8ಮ ಸ್ಥಾನಕ್ಕೆ ಬೀಳುವುದರಿಂದ ಅಕಸ್ಮಾತ್ ಘಟನೆಗಳು ಸಂಭವಿಸಬಹುದು. ಕೆಲವರಿಗೆ ಪೂರ್ವಜರ ಆಸ್ತಿ ಅಪ್ರತ್ಯಕ್ಷಿತವಾಗಿ ದೊರೆಯಬಹುದು ಮತ್ತೆ ಕೆಲವರಿಗೆ ಹಠಾತ್ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ವಾಹನ ಚಲಾಯಿಸುವಾಗ ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಹೆಲ್ಮೆಟ್ ಬಳಕೆ ಮತ್ತು ವೇಗ ನಿಯಂತ್ರಣ ಕಡ್ಡಾಯ. ಜೊತೆಗೆ ಭಾಗ್ಯಸ್ಥಾನಕ್ಕೂ ಕುಜದ ದೃಷ್ಟಿ ಇರುವುದರಿಂದ ದೂರದ ಪ್ರಯಾಣಗಳು ಎದುರಾಗಬಹುದು.
ಫೆಬ್ರವರಿ 23ರಿಂದ 5ನೇ ತಾರೀಕಿನವರೆಗೆ ವಿಮಾನಯಾನ ಮಾಡುವವರು ವಿಶೇಷ ಜಾಗ್ರತೆ ವಹಿಸಬೇಕು. ರಾಹುವಿನ ದೃಷ್ಟಿ ಕರ್ಮಸ್ಥಾನಕ್ಕೆ ಬೀಳುವಾಗ ಅದು ವ್ಯಕ್ತಿಯ ವೃತ್ತಿ ಜೀವನದಲ್ಲಿ ವಿಶೇಷ ಚಲನೆಯನ್ನು ತರುತ್ತದೆ. ವಿಶೇಷವಾಗಿ ಮೀಡಿಯಾ, ಐಟಿ, ಟೆಕ್ನಾಲಜಿ, ಡಿಜಿಟಲ್ ಪ್ಲಾಟ್ಫಾರ್ಮ್, ಸಂಶೋಧನೆ ಹಾಗೂ ಹೊಸ ಆವಿಷ್ಕಾರಗಳಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಅವಕಾಶಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಸಮಾಜದಲ್ಲಿ ಮನ್ನಣೆ, ಹೆಸರು, ಗುರುತು ಸಿಗಬಹುದು ಮತ್ತು ನಿಮ್ಮ ಕೆಲಸದ ಮೂಲಕ ಜನರ ಗಮನ ಸೆಳೆಯುವ ಸಂದರ್ಭಗಳು ಬರುತ್ತವೆ. ಆದರೆ ಇದರ ಜೊತೆಗೆ ಕೆಲಸದ ಒತ್ತಡ, ಗೊಂದಲ ಮತ್ತು ಮಾನಸಿಕ ತಾಣಾವರ್ತಿಯೂ ಹೆಚ್ಚಾಗಬಹುದು. ನಿರೀಕ್ಷೆಗಿಂತ ಹೆಚ್ಚಿನ ಜವಾಬ್ದಾರಿಗಳು ಬರುವುದು ಸಹಜ. ಅದೇ ಸಮಯದಲ್ಲಿ ರಾಹುವಿನ ದೃಷ್ಟಿ 6ನೇ ಮನೆಗೆ ಬೀಳುವುದರಿಂದ ಸಾಲ, ಆರೋಗ್ಯ ಸಮಸ್ಯೆಗಳು, ಕೋರ್ಟ್ ಕೇಸ್ಗಳು ಅಥವಾ ಶತ್ರುಗಳಿಂದ ಉಂಟಾಗುವ ಅಡಚಣೆಗಳ ಬಗ್ಗೆ ಗಂಭೀರವಾಗಿ ಎಚ್ಚರಿಕೆ ವಹಿಸುವ ಅಗತ್ಯವಿದೆ. ಕೆಲವೊಮ್ಮೆ ಸಣ್ಣ ವಿಷಯಗಳೇ ದೊಡ್ಡ ಸಮಸ್ಯೆಗಳಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದರೆ ಈ ಎಲ್ಲ ಫಲಿತಾಂಶಗಳು ಒಂದೇ ರೀತಿಯಲ್ಲಿ ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಅವು ನಿಮ್ಮ ಜಾತಕದಲ್ಲಿರುವ ದಶಾಭುಕ್ತಿಗಳ ಬಲದ ಮೇಲೆ ಅವಲಂಬಿತವಾಗಿರುತ್ತವೆ. ಅನುಕೂಲಕರ ದಶಾಭುಕ್ತಿಗಳು ನಡೆಯುತ್ತಿದ್ದರೆ ಸಮಸ್ಯೆಗಳು ಕೂಡ ನಿಮಗೆ ಅನುಭವವಾದಕತೆ ತೇಲಿ ಹೋಗಬಹುದು. ಆದ್ದರಿಂದ ಜ್ಯೋತಿಷ್ಯವನ್ನು ಅಂದವಾಗಿ ನಂಬುವುದಕ್ಕಿಂತ ಅದನ್ನು ಅಧ್ಯಯನ ಮಾಡಿ ಹಿಂದಿನ ಘಟನೆಗಳೊಂದಿಗೆ ಹೋಲಿಸಿ ಯುಕ್ತಿಯುಕ್ತವಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಎಚ್ಚರಿಕೆಯಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯ. ಮಕರ ಲಗ್ನ ಹಾಗೂ ಮಕರ ರಾಶಿಯ ಎಲ್ಲರ ಜೀವನದಲ್ಲೂ ಶುಭ ಫಲಗಳು ಹೆಚ್ಚಾಗಿ ಮುಂದಿನ ದಿನಗಳು ನಿಮಗೆ ನೆಮ್ಮದಿ, ಪ್ರಗತಿ ಮತ್ತು ಸ್ಥಿರತೆಯನ್ನು ತಂದುಕೊಡಲಿ ಎಂಬುದೇ ನನ್ನ ಹೃತ್ಪೂರ್ವಕ ಹಾರೈಕೆ. ಇಷ್ಟೊಂದು ಸಮಯ ಈ ವಿಷಯವನ್ನು ಗಮನದಿಂದ ಓದಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.